ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ
ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲಾರಿ ಮಾಲೀಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಲಾವ್ ಕೊಟ್ಟಿದ್ದಾರೆ. ಮುಷ್ಕರ ಬೆನ್ನಲ್ಲೇ ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಶಾಂತಿನಗರ ಸಾರಿಗೆ ಕಚೇರಿಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಚಿವರ ಈ ಮನವಿಗೆ ಭಕ್ತಾರ ಲಾರಿ ಮಾಲೀಕರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಮಾತುಕತೆಗೆ ಕರೆದಿದ್ದಾರೆ ಸಚಿವರು. ಲಾರಿ ಮಾಲೀಕರು ಇವತ್ತು ಬೆಳಗಿನಿಂದಲೇ ಮುಷ್ಕರಕ್ಕೆ ಮುಂದಾದ ಬೆನ್ನಲ್ಲೇ ಇದೀಗ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ.